ಇಕ್ಬಾಲ್ ಕಾವೂರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇಕ್ಬಾಲ್ ಕಾವೂರ್ ಅನಿವಾಸಿ ಕನ್ನಡಿಗರಾದ ಇವರು ಜುಬೈಲ್ನಲ್ಲಿ ವಾಸಿಸುತ್ತಿದ್ದಾರೆ. ಕಾವೂರು ಅನ್ನೋ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಇವರು ಕ್ರಿಕೆಟ್ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ರು. ಇದೇ ಇವರನ್ನ ಸೌದಿವರೆಗೆ ಕರೆದುಕೊಂಡು ಹೋಯಿತು. 2008ರಲ್ಲಿ ಸ್ವಂತ ಉದ್ಯಮ ಆರಂಭ ಮಾಡಿ 370ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ. 2014ರಲ್ಲಿ ಅನಿವಾಸಿ ಕಾಂಗ್ರೆಸ್ ಸೇರ್ಪಡೆಯಾದ ಕನ್ನಡ ನನ್ನ ಪ್ರಾಣ ಎನ್ನೋ ಇವರು ಪ್ರಜ್ಞಾವಂತ ಭಾರತ ವೇದಿಕೆ ಮೂಲಕ ಸಮಾಜ ಸೇವೆ ಮಾಡ್ತಿದ್ದಾರೆ. ಹಿಂದೂಗಳನ್ನ ತಮ್ಮ ಬಾಂಧವರು ಎನ್ನುವ ಇವರು 80% ಹಿಂದೂಗಳಿರುವ ಸಂಘಕ್ಕೆ ಮುಸಲ್ಮಾನ್ ಅಧ್ಯಕ್ಷರಾಗಿದ್ದಾರೆ. ಇದರಿಂದ ಇವರ ಭಾವೈಕ್ಯತೆ ತಿಳಿಯುತ್ತೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸಮಾಜ ಸೇವಕರಾಗಿರುವಂತಹ ಇಕ್ಬಾಲ್ ಕಾವೂರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಅಭಿನಂದನೆಗಳು ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡಕ್ಕೆ ನನ್ನ ಅಭಿನಂದನೆಗಳು, ನನ್ನನ್ನು ಗುರುತಿಸಿದ್ದಕ್ಕೆ. ಸರ್, ಈ ಯುವರತ್ನ ಅವಾರ್ಡ್ಸ್ ಪಡೆದ ಮೇಲೆ ಎಷ್ಟು ಖುಷಿ ಅನಿಸ್ತಾ ಇದೆ? ಸಮಾಜದಲ್ಲಿ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ನಾವೊಂದು ಹೊರ ರಾಷ್ಟ್ರದಿಂದ ಬಂದು ಇಲ್ಲಿ ಇಂಥದ್ದೊಂದು ಅವಾರ್ಡ್ ಸಿಗುವಾಗ ನಮಗೊಂದು ಖುಷಿಯೇ ಬೇರೆ. ಮತ್ತು ಸಮಾಜ ಸೇವೆ ಅಂದರೆ ನಾವೆಲ್ಲ ಒಟ್ಟಿಗೆ ಮಾಡುವಂಥ ಒಂದು ಇದು ಅಂದರೆ ನಮ್ಮದೊಂದು ತಂಡ ಇದೆ, ಪ್ರಜ್ಞಾವಂತ ಭಾರತ ಅಂತ. ಅದರ ಮುಖಾಂತರವೇ ನಾನು ಇಲ್ಲಿವರೆಗೆ ಬೆಳೆಯೋಕ್ಕೆ ಕಾರಣ, ಇಲ್ಲಿವರೆಗೆ ಬರೋಕ್ಕೆ. ರೆಸ್ಪಾನ್ಸಿಬಿಲಿಟಿ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಸರ್ ಈ ಮೂಲಕ? ನಾವು ಇಲ್ಲಿವರೆಗೆ ಏನು ಮಾಡಿದ್ದೇವೋ ಅದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೇವೆ. ಅದೇ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ, ನನ್ನೊಬ್ಬನ ಮೇಲಲ್ಲ, ನಮ್ಮ ತಂಡದ ಮೇಲೆ ಇದೆ. ನಾವು ಅದನ್ನು ಇನ್ನೂ ಕೂಡ ಜಾಸ್ತಿ ನಮ್ಗೆ ಏನೆಲ್ಲ ಎಫರ್ಟ್ ಇದೆ ಅದನ್ನು ಮಾಡ್ಕೊಂಡು ನಾವು ಹೋಗ್ತೀವಿ. ಸರ್, ಈ ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಪ್ರಜ್ಞಾವಂತ ಭಾರತ, ನಮ್ಮ ಅನಿವಾಸಿ ಕನ್ನಡಿಗರ ಒಂದು ತಂಡ ಇದೆ. ಆಲ್ ಓವರ್ ವರ್ಲ್ಡ್, US, UK, ಜರ್ಮನ್, ಈ ಥರ ಎಲ್ಲ ಕಡೆಯಿಂದಲೂ ಕನ್ನಡಿಗರು, ನಾವು ಕನ್ನಡದವರು ಮಾತ್ರ. ಸೊ ನಾವು ಕಟ್ಟಿರುವಂಥ ಒಂದು ತಂಡ ಪ್ರಜ್ಞಾವಂತ ಭಾರತ ಅಂತ. ಅದರಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ನಾವು ಅದಕ್ಕೆ ಅರ್ಪಣೆ ಮಾಡ್ತೇನೆ ನಾನು ಇದನ್ನು. ಸೊ ತುಂಬ ಥ್ಯಾಂಕ್ ಯು. ಇಕ್ಬಾಲ್ ಕಾವೂರ್ ಅವರೇ, ಮತ್ತೊಮ್ಮೆ ಧನ್ಯವಾದಗಳು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಹಾಗೇನೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್.